ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಗಾರ್ಡನಿಂಗ್ ವಿಡಿಯೋ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನನ್ನ ಹೋಮ್ ಗಾರ್ಡನ್. ನನ್ನ ಹತ್ರ ಸ್ವಲ್ಪ ವೆರೈಟೀಸ್ ಗಿಡಗಳಿವೆ. ಅದರನ್ನೆಲ್ಲ ನಾನೀಗ ನಿಮಗೆ ತೋರಿಸ್ಕೊಡ್ತೀನಿ. ಇದೆಲ್ಲ ನಾನೀಗ ಪಾಟಲ್ಲೇ ಸೆಟ್ ಮಾಡಿರೋದು. ಸ್ವಲ್ಪ ಗಿಡಗಳು ನಾನು ಪಾಟಲ್ಲೇ ಸೆಟ್ ಮಾಡಿದ್ದೀನಿ, ಮತ್ತು ಸ್ವಲ್ಪ ಗಿಡಗಳು ನಾನು ನೆಲದಲ್ಲಿ ಕೂಡ ಸೆಟ್ ಮಾಡಿದ್ದೀನಿ. ಇದು ಯೂಫೋರ್ಬಿಯಾ ಅಂತ ಹೇಳ್ತಾರೆ. ಇದರಲ್ಲಿ ಸ್ವಲ್ಪ ವೆರೈಟೀಸ್ ಇದೆ, ಕಲರ್ ಚೇಂಜ್ ಇದೆ. ಇದು ಲೈಟ್ ಕ್ರೀಮ್ ಕಲರ್ ಬರುತ್ತೆ. ಇದರಲ್ಲಿ ತುಂಬ ಹೂವು ಆಗುತ್ತೆ. ಇದಕ್ಕೆ ಬಿಸಿಲು ತುಂಬ ಬೇಕು, ಮತ್ತು ನೀರು ಅಷ್ಟೇನು ಬೇಕು ಅಂತ ಇಲ್ಲ. ಇದರಲ್ಲೀಗ ಹೂವು ಇದೆ ನೋಡಿ. ಒಳ್ಳೆ ಬಿಸಿಲು ಬೀಳುವ ಜಾಗದಲ್ಲಿ ನಾನಿದು ಇಟ್ಟಿರೋದು. ಇದು ಯೆಲ್ಲೋ ಕಲರ್ ಯೂಫೋರ್ಬಿಯಾ. ತುಂಬ ದೊಡ್ಡದಿಲ್ಲ, ಸ್ವಲ್ಪ ಚಿಕ್ಕ ಚಿಕ್ಕ ಹೂವು. ತುಂಬಾ ಹೂವು ಆಗಿದೆ ನೋಡಿ. ಮತ್ತು ಇದು ಒಂದು ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕು, ಬೇರೆ ಬೇರೆ ಕಟ್ಟಿಂಗ್ಸು ನಾನು ಒಂದೇ ಪಾಟಲ್ಲಿ ನಟ್ಟಿದ್ದೀನಿ. ಇದು ನಾನು ಆನ್ಲೈನ್ ಆಗಿ ತೆಗೆದಿರುವ ಕಟ್ಟಿಂಗ್ಸು. ನನಗೆ ಈ ಥರ ಹೂವಾಗಿ ಸಿಕ್ಕಿದೆ ಈಗ. ಇದು ಬೇರೊಂದು ಯೂಫೋರ್ಬಿಯಾ. ಇದರ ಕಲರ್ ನೋಡಿ. ಇದರಲ್ಲಿ ಡಾರ್ಕ್ ಪಿಂಕು ಮತ್ತು ಲೈಟ್ ಪಿಂಕು ಒಂದೇ ಹೂವಲ್ಲಿ ಇದೆ. ಇದು ಕೂಡ ತುಂಬ ಹೂವಾಗುತ್ತೆ, ಕಾಣಲಿಕ್ಕಂತೂ ತುಂಬ ಚೆನ್ನಾಗಿದೆ. ಈ ಥರ ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಟರೆ ತುಂಬ ಒಂದು ಕಟ್ಟಿಂಗ್ ಇಟ್ಟರೆ ಕೂಡ ನಮಗೆ ಪ್ಲ್ಯಾಂಟ್ ಇಷ್ಟು ಬುಷಿಯಾಗಿ ತುಂಬ ಹೂವು ಕೊಡುತ್ತೆ ನೋಡಿ. ಇದೆಲ್ಲ ಹೂವಿನ ಸೈಜ್ ಸೇಮ್ ಆಗಿದೆ ಫ್ರೆಂಡ್ಸ್. ಮತ್ತು ಇದೊಂದು ಚಿಕ್ಕ ಹೂವು ನಾನೀಗ ಕೊಟ್ಟಿದ್ದೀನಲ್ಲ, ಅದಕ್ಕಿಂತಲೂ ಚಿಕ್ಕ ಹೂವು. ಇದರಲ್ಲೂ ಕೂಡ ತುಂಬ ಹೂವಾಗಿದೆ. ಇದು ಒಂದು ಡಾರ್ಕ್ ಪಿಂಕ್ ಕಲರ್. ಮತ್ತು ಇದು ಹೂವಾಗಿ ಸ್ವಲ್ಪ ದಿವಸ ಆಗುವಾಗ ಈ ಥರ ಕಲರ್ ಫೇಡ್ ಆಗುತ್ತೆ, ಹೂವಿನ ಕಲರ್ ಎಲ್ಲ ಫೇಡ್ ಆಗುತ್ತೆ. ಡಾರ್ಕ್ ಇರೋದೆಲ್ಲ ಈಗ ಸದ್ಯ ಹೂವಾಗಿರೋದು, ಆಚೆದೆಲ್ಲ ಮೊದಲೇ ಹೂವಾಗಿರೋದು. ಮತ್ತು ಇದು ಬೇರೊಂದು ಯೂಫೋರ್ಬಿಯಾ. ಇದು ಈ ಥರ ದೊಡ್ಡ ದೊಡ್ಡ ಫ್ಲವರ್ಸು. ಇದೀಗ ಫ್ರೆಶ್ ಆಗಿರೋದು. ಇದು ಕಲರ್ ಸ್ವಲ್ಪ ಡಿಮ್ ಆಗಿರೋದಲ್ಲ, ಮೊದಲೇ ಹೂವಾಗಿರೋದು ನೋಡಿ. ಹೂವು ಕೂಡ ಕಾಣಲಿಕ್ಕೆ ತುಂಬ ಚೆನ್ನಾಗಿದೆ. ನಮಗೆ ಈ ಥರ ಬಂಚಾಗಿ ತುಂಬ ಹೂವು ಆಗುತ್ತೆ. ಇದು ಕೂಡ ಬುಷಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದಕ್ಕೆ ಹಾಗೆ ನಾವು ತುಂಬ ಫರ್ಟಿಲೈಸರ್ ಹಾಕಬೇಕಂತ ಇಲ್ಲ. ಹಾಕದಿದ್ದರೂ ಕೂಡ ನಮಗೆ ಈ ಥರ ಹೂವು ಸಿಗುತ್ತೆ. ಬಿಸಿಲು ಮೇನ್ ಆಗಿ ಬೇಕಾಗಿರೋದು ಇದಕ್ಕೆ. ಇದು ಸ್ವಲ್ಪ ಡಾರ್ಕ್ ಇರೋದು. ಇದರಲ್ಲೇ ತುಂಬ ವೆರೈಟೀಸ್ ಇನ್ನೂ ಕೂಡ ಇದೆ. ನನ್ನ ಹತ್ರ ಸ್ವಲ್ಪವೇ ಇರೋದು. ಈ ಥರ ತುಂಬ ಹೆಲ್ತಿಯಾಗಿ ಪ್ಲ್ಯಾಂಟ್ಸ್ ಬಂದಿದೆ. ಇದು ನೋಡಿ, ಇದು ಲೈಟ್ ಎಲ್ಲೋದಲ್ಲಿ ಈ ಥರ ದೊಡ್ಡ ದೊಡ್ಡ ಹೂವು. ನಾನು ಸ್ವಲ್ಪ ಆಗಲೇ ತೋರಿಸಿದ್ದೀನಲ್ಲ, ಅಷ್ಟು ದೊಡ್ಡ ಹೂವು ನೋಡಿ. ನನಗೆ ಕೈಯಲ್ಲಿ ಹಿಡಿಯುವಾಗ ಎಷ್ಟಿದೆ ಅಂತ ನೋಡಿ. ಇದು ಕೂಡ 1-2 ತಿಂಗಳಿಗೆ ಹೂವೆಲ್ಲ ಏನೂ ಆಗಲಿಕ್ಕಿಲ್ಲ, ಹಾಗೇ ತುಂಬ ಚೆನ್ನಾಗಿರುತ್ತೆ. ಇದರ ಕೆಳಗಿನ ಸೈಡಲ್ಲೂ ಕೂಡ ಈ ಥರ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಸ್ ಬರ್ತಾ ಇದೆ. ಇದು ಮೇಯ್ನಾಗಿ ಬಿಸಿಲು ಬೀಳುವ ಜಾಗದಲ್ಲಿ ಇಟ್ಟರೆ ನಮಗೆ ಹೂವು ಯಾವಾಗಲೂ ಇರುತ್ತೆ. ಮಳೆಗಾಲದಲ್ಲಿ ಮಾತ್ರ ಹೂವು ಆಗೋದಿಲ್ಲ. ಇದು ಬೇಸಿಗೆ ಕಾಲದಲ್ಲಿ, ಬೇಸಿಗೆ ಸ್ಟಾರ್ಟ್ ಆಗುವಾಗ ಅಲ್ಲಿಂದ ನಮಗಿದು ಹೂವು ಕೊಡುತ್ತೆ. ಬಿಸಿಲು ಬೀಳೋ ಜಾಗದಲ್ಲಿ ಇಟ್ಟರೆ, ಬಿಸಿಲಿಲ್ಲದ ಜಾಗದಲ್ಲಿ ಇಟ್ಟರೆ ನಮಗೆ ಇದು ಲೀಫ್ ಬರುತ್ತೆ, ಹೂವು ಬರೋದಿಲ್ಲ. ಇದು ನನ್ನ ಬೋಗನ್ವಿಲ್ಲಾ ಕಲೆಕ್ಷನ್. ಇದು ಸ್ವಲ್ಪ ವೆರೈಟಿ ಆಗಿರುವ ಬೋಗನ್ವಿಲ್ಲಾ ನೋಡಿ. ಇದರ ಲೀಫು ವೆರಿಗೇಟೆಡ್ ಲೀಫು, ಮತ್ತು ಹೂವು ಸ್ವಲ್ಪ ಉದ್ದ ಥರ. ಇದು ನನ್ನ ಆರೆಂಜ್ ಕಲರ್ ಬೋಗನ್ವಿಲ್ಲಾ. ಇದು ನಾನು ಚಿಕ್ಕ ಕಟ್ಟಿಂಗ್ ನಟ್ಟು ಮಾಡಿರೋದು. ಇದೊಂದು ಬೇರೊಂದು ವೆರೈಟಿ. ನಾನು ಒಂದೇ ಪಾಟಲ್ಲಿ ಇದರ ಕಟ್ಟಿಂಗ್ ಆಗಿರುವಾಗ ನನಗೆ ಗೊತ್ತಿರಲಿಲ್ಲ ಇದು ಬೇರೆ ಬೇರೆ ಅಂತ. ಹಾಗಾಗಿರೋ ಕಾರಣ ನಾನು ಒಂದೇ ಪಾಟಲ್ಲಿ ನಟ್ಟು ಈಗ ಹೂವು ಆಗುವಾಗ ಅದು ಎರಡು ಬೇರೆ. ಇದು ಪ್ಯೂರ್ ವೈಟ್ ಆಗಿರುವ ಬೋಗನ್ವಿಲ್ಲಾ. ಇದೊಂದು ಚಿಕ್ಕ ಗಿಡ. ಇದು ಮತ್ತು ಡಾರ್ಕ್ ಪಿಂಕ್ ಕಲರ್, ತುಂಬ ಚೆನ್ನಾಗಿದೆ. ಇದರಲ್ಲಿ ಕೂಡ ತುಂಬ ಹೂವಾಗುತ್ತೆ. ಒಳ್ಳೆ ಬಿಸಿಲು ಬೀಳೋ ಜಾಗದಲ್ಲಿ ನಾನಿದು ಇಟ್ಟಿರೋದು. ಮತ್ತು ಇದಕ್ಕೆಲ್ಲ ತುಂಬ ನೀರು ಬೇಡ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಹೂವು ಅಂತ. ಡಾರ್ಕ್ ಪಿಂಕ್ ಕಲರ್, ಇದು ಡಾರ್ಕ್ ಆರೆಂಜ್ ಕಲರ್. ಇದರಲ್ಲೂ ಕೂಡ ತುಂಬ ಹೂವಾಗುತ್ತೆ. ನಾನು ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಏನು ಹಾಕಿ ಕೊಡಲಿಲ್ಲ. ಸಗಣಿ ಹುಡಿ ಮಾತ್ರ ಹಾಕಿ ಕೊಟ್ಟಿರೋದು.
ಇಲ್ಲಿ ನೋಡಿ ಇದು ಲೈಟ್ ಮತ್ತು ಡಾರ್ಕ್ ಕಲರ್ ಬರುತ್ತೆ. ಫಸ್ಟಿಗೆ ಈ ಥರ ಆರೆಂಜ್ ಕಲರ್ ಇರುತ್ತೆ, ಮತ್ತು ಈ ಥರ ಸ್ವಲ್ಪ ಪಿಂಕ್ ಕಲರ್ ಬರುತ್ತೆ. ನೆಕ್ಸ್ಟ್ ಅದೇ ಈ ಥರ ಚಿಕ್ಕ ಚಿಕ್ಕ ಬೋಗನ್ವಿಲ್ಲ ಆಗೋದು ತುಂಬ ಚೆನ್ನಾಗಿದೆ. ಲೈಟ್ ಪಿಂಕ್ ಕಲರ್ ಇದು. ಇದು ಡಾರ್ಕ್ ಪಿಂಕ್ ಕಲರ್ ಇರುವ ಬೋಗನ್ವಿಲ್ಲ. ಇದು ಒಮ್ಮೆ ಹೂವಾಗಿ ಮುಗೀತು, ಈಗ ಎರಡನೇ ಟೈಮ್ ಹೂವಾಗ್ತಾ ಇರೋದು. ಇದು ಯೆಲ್ಲೋ ಕಲರ್, ಲೈಟ್ ಯೆಲ್ಲೋ ಕಲರ್ ಬೋಗನ್ವಿಲ್ಲ. ಇದು ದೊಡ್ಡ ದೊಡ್ಡ ಹೂವಾಗುವ ಬೋಗನ್ವಿಲ್ಲ. ಇದು ಪ್ಯೂರ್ ವೈಟ್ ಅಲ್ಲ, ಸ್ವಲ್ಪ ಕ್ರೀಮ್ ಥರ ಇದೆ ಹೂವು ಇದು. ಇದು ಪಿಂಕ್ ಮತ್ತು ಆರೆಂಜ್ ಮಿಕ್ಸ್ ಆಗಿರುವ ಕಲರ್ ಬೋಗನ್ವಿಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಹೂವಾಗಿದೆ ಅಂತ. ಇದು ಕೂಡ ಪಿಂಕ್ ಆ್ಯಂಡ್ ಆರೆಂಜ್ ಕಲರ್ ಬರುವ ಬೋಗನ್ವಿಲ್ಲನೇ. ಈ ಥರ ತುಂಬ ಹೂವಾಗಿದೆ ನೋಡಿ. ಇನ್ನೊಂದು ಸ್ವಲ್ಪ ವೆರೈಟಿ ಆಗಿರುವ ಕಲರ್ ನೋಡಿ. ಇದು ಡಬಲ್ ಶೇಡ್ ಬರ್ತದೆ ಹೂವು ಅರಳುವಾಗ, ವೈಟು ಮತ್ತು ಪಿಂಕ್ ಕಲರ್ ಬರೋದು. ಇದು ನಾನು ಸ್ವಲ್ಪ ಹಾರ್ಡಾಗಿ ಪೌಂಡ್ ಮಾಡಿ ಕೊಟ್ಟಿದ್ದೀನಿ, ಹಾಗಾಗಿರೋ ಕಾರಣ ಈಗ ಹೂವು ಸ್ವಲ್ಪ ಕಡಿಮೆ. ಇದು ವೈಟ್ ಮತ್ತು ಪಿಂಕ್ ಕಲರ್ ಹೂವಾಗುವ ಬೋಗನ್ವಿಲ್ಲ. ಫಸ್ಟಿಗೆ ವೈಟ್ ಇರುತ್ತೆ, ಮತ್ತು ಸ್ವಲ್ಪ ದಿವಸ ಕಳೆಯುವಾಗ ಪಿಂಕ್ ಕಲರ್ ಬರುತ್ತೆ. ಇದು ಇದು ಬೇರೆ ಒಂದು ಕಲರ್. ಇದು ನಾನು ಫಸ್ಟಿಗೆ ತೋರಿಸಿಕೊಟ್ಟಿರುವ ಆ ಒಂದು ಪಿಂಕ್ ಕಲರ್ ವೇರಿಗೇಟೆಡ್ ಆಗಿರುವ ಬೋಗನ್ವಿಲ್ಲ. ಇದು ಈ ಥರ ತುಂಬ ಮುದ್ದೆ ಮುದ್ದೆಯಾಗಿ ಆಗುವ ಬೋಗನ್ವಿಲ್ಲ. ಆದರೆ ಈಗ ಹೂವಿಲ್ಲ ಇದರಲ್ಲಿ, ಹೂವಾಗಿ ಮುಗೀತು, ಇನ್ನು ಆಗಬೇಕಷ್ಟೇ. ಇದೊಂದು ಸ್ವಲ್ಪ ವಯಲೆಟ್ ಕಲರ್ ಬರುವ ಬೋಗನ್ವಿಲ್ಲ ನೋಡಿ. ತುಂಬ ಚೆನ್ನಾಗಿ, ತುಂಬ ಬುಷಿಯಾಗಿ, ತುಂಬ ಹೂವಾಗಿದೆ. ಇದು ಡಾರ್ಕ್ ಪಿಂಕ್ ಕಲರ್ ಫ್ರೆಂಡ್ಸ್, ತುಂಬ ಆಗುತ್ತೆ. ಆಗ ನಾನು ಲೈಟ್ ಪಿಂಕ್ ತೋರಿಸಿದ್ದೀನಿ. ಇದು ಡಾರ್ಕ್ ಪಿಂಕ್ ಕಲರ್ ನಮಗೆ ತುಂಬ ಬುಷಿಯಾಗಿ ಬರುತ್ತೆ. ಇದು ಡಾರ್ಕ್ ರೆಡ್ ಕಲರ್ ಬೋಗನ್ವಿಲ್ಲ. ಕಾಣಲಿಕ್ಕಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಒಂದು ಬೋಗನ್ವಿಲ್ಲ. ಇಷ್ಟೇ ಕಲೆಕ್ಷನ್ಸ್ ನನ್ನ ಹತ್ರ ಇರೋದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರಿದ್ದರೆ ಚಾನಲ್ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.